ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಹತ್ರ ಇವತ್ತೊಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಇದು ನೇಮ್ ಬಂದು ಲ್ಯಾಮಿನೇಷನ್ ಮಿಷಿನ್ನು. ಇದು ಮಾಡೆಲ್ ಬಂದು ನೋಡಿ 320 ಅಂತ ಮಾಡೆಲ್ ನೇಮ್ ಕಾಣಿಸ್ತಿಲ್ಲ, 320 ಅಂತ. ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂದರೆ ನೋಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್ಕು ಮತ್ತು ನಿಮಗೆ A4 ಶೀಟ್ ಏನಾದ್ರು ಲ್ಯಾಮಿನೇಷನ್ ಮಾಡಬೇಕಂದ್ರೆ ಈ ಮಿಷಿನ್ ಬೇಕಾಗುತ್ತೆ. ಲ್ಯಾಮಿನೇಷನ್ ಇದಕ್ಕೆ ಅಂತಲೇ ಶೀಟ್ ಬರುತ್ತೆ ನಿಮಗೆ, ಆಧಾರ್ ಕಾರ್ಡ್ದಾಗಲಿ ಪ್ಯಾನ್ ಕಾರ್ಡ್ದಾಗಲಿ ಆ ಥರ ಲ್ಯಾಮಿನೇಷನ್ ಶೀಟ್ ಬರುತ್ತೆ. ಅದನ್ನಿಟ್ಟರೆ ನಿಮಗೆ ಅದು ಇದಾಗುತ್ತೆ. ನೋಡಿ, ಇದು ಕ್ವಾಲಿಟಿ ಟೆಸ್ಟು ಇದು ಇದೆ ನೋಡಿ, P2M ಅಂತ. ನೋಡಿ, ಫ್ರಂಟಿಂದ ನೋಡೋಕ್ಕೆ ಈ ರೀತಿ ಇದೆ. ನೋಡಿ, ಫ್ರಂಟು ಇದ್ರದ್ದು ಇಮೇಜ್ ಹಾಕಿದ್ದಾರೆ ಪ್ರಾಡಕ್ಟು, ಮತ್ತು ಫೋಟೋ ಕ್ವಾಲಿಟಿ ಬೆಸ್ಟ್ ಅಂತ ಇದು ಒಂದು ಇದು ಕೊಟ್ಟಿದ್ದಾರೆ, ಮತ್ತು ಫೋಟೋ ಕಾಪಿಗಳು ಇದು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಲ್ಯಾಮಿನೇಷನ್ ಮಾಡಲ್ಲು, ಮ್ಯಾಕ್ಸಿಮಮ್ ಸೈಜು ಮತ್ತು ಲೆಂತು ಎಲ್ಲ ಏನು ಕೊಟ್ಟಿದ್ದಾರೆ, ಮತ್ತು ಸ್ಪೀಡ್ ಎಷ್ಟಿದೆ ಅಂತ ಎಲ್ಲ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಇವಾಗ ನಾವು ಇದನ್ನ ಓಪನ್ ಮಾಡ್ಕೊಳ್ಳೋಣ, ಒಳಗೆ ಏನೇನಿದೆ ಚೆಕ್ ಮಾಡೋಣ. ನೋಡಿ, ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಇದರಲ್ಲಿ ಲ್ಯಾಮಿನೇಷನ್ ಮಿಷಿನ್ ಇದೆ. ಇವಾಗ ಮಿಷಿನ್ನ ನಾವು ಈಚೆಗಡೆ ತೊಗೊಳ್ಳೋಣ. ನೋಡಿ, ಇದ್ರ ಒಳಗೆ ಇನ್ನೇನು ಬರೋದಿಲ್ಲ. ನೋಡಿ, ಇವಾಗ ಮಿಷಿನಿಗೆ ನೋಡಿ, ಇದು ಕೇಬಲ್ ಬರುತ್ತೆ. ಕೇಬಲ್ ಅರೌಂಡು 1.5 ಮೀಟ್ರ್ ಬರುತ್ತೆ. ನೋಡಿ, 2 ಪಿನ್ ಪ್ಲಗ್ ಸಾಕೆಟ್ ಬರುತ್ತಲ್ಲ ಆ ಥರ ಬರುತ್ತೆ. ಮತ್ತು ಇದರಲ್ಲಿ ಮೇಲೆ ನೋಡಿ P2M ಅಂತ ಇದೆ. ಮತ್ತು ಇದರಲ್ಲಿ ವಾರ್ನಿಂಗ್ ಸಿಂಬಲು ಹಾಕಿದ್ದಾರೆ. ನೋಡಿ, ಇಲ್ಲಿ ಹಾಟ್ ಸರ್ಫೇಸ್ ಡೋಂಟ್ ಟು ಟಚ್ ಅಂತ ಹಾಕಿದ್ದಾರೆ. ಇದು ಬಿಸಿ ಇರುತ್ತೆ, ಟಚ್ ಮಾಡಬೇಡಿ ಅಂತ ಇಲ್ಲಿ ಆ್ಯರೋ ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ ಒಂದು ಸಿಂಬಲು ಕೊಟ್ಟಿದ್ದಾರೆ. ಇದು ಈ ಕಡೆಯಿಂದ ಹಾಕಿದ್ರೆ ನಮಗೆ ಏನು ಫಿಕ್ಸ್ ಆಗುತ್ತೆ ಅಂತ, ಆ ಕಡೆಯಿಂದ ರಿವರ್ಸ್ ಬಂದರೆ ಓಪನ್ ಆಗುತ್ತೆ. ಇವಾಗ ಲ್ಯಾಮಿನೇಷನ್ ಮಾಡಬೇಕು ಅಂದರೆ ಲ್ಯಾಮಿನೇಷನ್ ಹಿಂಗೆ ಕಚ್ಕೊಳ್ಳುತ್ತೆ. ಈ ಕಡೆಯಿಂದ ಹಾಕಿದ್ರೆ, ಆ ಕಡೆಯಿಂದ ನಾವು ರಿವರ್ಸ್ ಮಾಡಿದ್ರೆ ಅದು ಲ್ಯಾಮಿನೇಷನ್ ಮಾಡಿರೋದು ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಸಿಂಬಲ್ ಕೊಟ್ಟಿದ್ದಾರೆ. ನೋಡಿ, ಇದು ಕ್ಲೋಸ್ ಆಗುತ್ತೆ, ಓಪನ್ ಆಗೋಲ್ಲ. ಇದು ಈ ಕಡೆಯಿಂದ ಹಾಕಿದ್ರೆ ಕ್ಲೋಸ್ ಆಗುತ್ತೆ, ಲ್ಯಾಮಿನೇಷನ್ ಆಗುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾರಲ್ಲ, ಲ್ಯಾಮಿನೇಷನ್ ಓಪನ್ ಆಗೋಲ್ಲ. ಮತ್ತು ಇಲ್ಲಿ ಸೈಡಲ್ಲಿ ಒಂದು ಚಕ್ರ ಥರ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಏನಾದ್ರು ಸ್ಟಕ್ ಆದರೆ ಕೈಯಲ್ಲಿ ತಿರುಗಿಸೋಕ್ಕೆ ಅನಿಸುತ್ತೆ. ಮತ್ತು ಈ ಕಡೆ ನೋಡಿ ಕೆಲವೊಂದೊಂದು ಕಂಟ್ರೋಲ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಬಂದು ಟೆಂಪ್ರೇಚರ್ ಕಂಟ್ರೋಲ್ ಇದೆ. ಇದು ಟೆಂಪ್ರೇಚರು ಮಿನಿಮಮ್ 80ಇಂದ ಮ್ಯಾಕ್ಸಿಮಮ್ 180 ಗಂಟೆ ಕಂಟ್ರೋಲ್ ಇದೆ. ನೋಡಿ, 100, 110, 130, 150, 180 ಗಂಟೆ ಕಂಟ್ರೋಲ್ ಮಾಡ್ಬೋದು. ಮತ್ತು ಇದಕ್ಕಿಟ್ಟರೆ ಮೇಲ್ಗಡೆ ಫಿಕ್ಸ್ ಮಾಡಿದ್ರೆ ಹಾಟ್ ಸೈಡು, ಹಿಂಗೆ ಕೆಳಗಡೆ ಹಾಕಿದ್ರೆ ಕೋಲ್ಡ್ ಸೈಡು, ಹಾಟ್ ಕೋಲ್ಡ್ ಎರಡು ಬರುತ್ತೆ. ಮತ್ತು ಇದು ಫ್ರಂಟ್ ಅಂದರೆ ಹಿಂಗೆ ಮುಂದಕ್ಕೆ ಹೋಗುತ್ತೆ, ಈ ಸ್ವಿಚ್ ಇಲ್ಲಿದ್ರೆ. ಮತ್ತು ಹಿಂಗೆ ಮಾಡಿದ್ರೆ ರಿವರ್ಸಲ್ ಬರುತ್ತೆ, ರಿಟರ್ನ್ ವಾಪಸ್ ಬರುತ್ತೆ. ಮತ್ತು ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಮತ್ತು ಇಲ್ಲೊಂದು ಪವರ್ ಲೈಟ್ ಇದೆ, ಒಂದು ರೆಡಿ ಅಂತ. ಇದು ಟೆಂಪ್ರೇಚರ್ ಇಟ್ಟಿರ್ತೀವಲ್ಲ, ಈಗ ಇಲ್ಲಿ ನೋಡಿ 110 ಅಂತ ಇಟ್ಟಿರ್ತೀವಿ. ಅದು ಒಂದು ಟೆಂಪ್ರೇಚರ್ ಕಂಟ್ರೋಲ್ ಬಂದಿದ್ದ ತಕ್ಷಣ ಇದು ರೆಡಿ ಅನ್ನೋದು ಲೈಟ್ ಬರುತ್ತೆ, ಇಲ್ಲ ಲೈಟ್ ಆಫ್ ಆಗುತ್ತೆ, ಆ ಥರ ಫಂಕ್ಷನ್ ಇರುತ್ತೆ. ಮತ್ತು ಇದರಲ್ಲಿ ಬೇರೆ ಇನ್ನೇನು ಆಪ್ಷನ್ ಇಲ್ಲ. ನೋಡಿ, ಸೈಡೆಲ್ಲ ಇದಿದೆ. ನೋಡಿ, ಇಲ್ಲಿ ಮಾಡೆಲ್ ನಂಬರ್ ಇದೆ. ನೋಡಿ, ಇದು ಬ್ರ್ಯಾಂಡ್ ನೇಮ್ ಇದೆ, ಮಾಡೆಲ್ ನಂಬರ್ ಇದೆ, ಮತ್ತು ಎಷ್ಟು ವೋಲ್ಟೇಜಲ್ಲಿ ರನ್ ಆಗುತ್ತೆ, 222, 240, 52, 60 GHz. ಪವರ್ ಕನ್ಸಂಪ್ಷನ್ 620 ವ್ಯಾಟ್ ಪವರ್ ಕನ್ಸಂಪ್ಷನ್ ಇದೆ. ಮತ್ತು ಟೈಮಿಂಗು 3 to 5 ಮಿನಿಟ್ಸು. ಮತ್ತು ಮ್ಯಾಕ್ಸಿಮಮ್ಮು 4 ಪೀಸ್ ಅಂತ ಕೊಟ್ಟಿದ್ದಾರೆ. ಇದೇನೇನಂತ MM ಡಯಾಮೀಟ್ರ್ ಎಲ್ಲ ಇರುತ್ತೆ. ಮತ್ತು ಸ್ಪೀಡ್ ಬಂದು 0.35 mm ಇದು ಸ್ಪೀಡ್ ಇರುತ್ತೆ. ಮತ್ತು ವೆಯ್ಟ್ ಬಂದು 5.5 kg ಇದೆ. ವೆಯ್ಟು ತುಂಬ ಹೆವಿ ಇದೆ, ವೆಯ್ಟೂ ಇದಿದೆ. ಮತ್ತು ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ ಸ್ಪೆಕ್ಸ್ ನೋಡಿ. ಮತ್ತು ಇಲ್ಲಿ P2M ಅಂತ ಕೊಟ್ಟಿದ್ದಾರೆ, ಬ್ರ್ಯಾಂಡಿಂಗ್ ಎಲ್ಲ ಕಡೆನೂ ಇದು ಮೆನ್ಷನ್ ಮಾಡಿದ್ದಾರೆ P2M ಅಂತ. ಮತ್ತು ಬ್ಯಾಕ್ ಸೈಡಿಂದ ನೋಡಿ, ಬ್ಯಾಕ್ ಸೈಡಿಂದ 4 ರಬ್ಬರ್ ಪ್ಯಾಡ್ ಇದೆ. ಮತ್ತು ಇಲ್ಲೊಂದು QC ಕ್ವಾಲಿಟಿ ಓಕೆ ಅಂತ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ನೋಡಿ, ಪವರ್ ಕಾರ್ಡು ನಮಗೆ ಕೆಳಗಡೆಯಿಂದನೇ, ಡೌನ್ ಸೈಡಿಂದನೇ ಬರುತ್ತೆ, ಸೈಡಿಂದ ಏನು ಬರೋಲ್ಲ. ಇದು ಡೌನ್ ಕೆಳಗಡೆ ಇರೋಂಥ ಈ ಥರ. ಮತ್ತು ಇಲ್ಲಿ ವೆಂಟ್ ಇದೆ. ಇದು ಹೀಟ್ ಆಗುತ್ತಲ್ಲ, ಹೀಟು ಹೊರಗಡೆ ಹೋಗೋದಕ್ಕೆ ವೆಂಟ್ ಇದೆ ಇದು. ಇವಾಗ ನಾವು ಇದನ್ನ ಪವರ್ ಆನ್ ಮಾಡಿ ಚೆಕ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ, ಇವಾಗ ಇಲ್ಲಿ ಪವರ್ ಆನ್ ಇದೆ, ಆಫಲ್ಲಿದೆ. ಇವಾಗ ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದ ತಕ್ಷಣ ಪವರ್ ಇಂಡಿಕೇಟ್ ಬರ್ತಾ ಇದೆ. ಮತ್ತು ಇದರಲ್ಲಿ ಫ್ರಂಟು ಮತ್ತು ರಿವರ್ಸ್ ಅಂತ ಇದೆ. ಮತ್ತು ಇದು ಹಾಟ್ ಆ್ಯಂಡ್ ಕೋಲ್ಡ್ ಅಂತ ಇದೆ. ಇದು ನೋಡಿ, ಇವಾಗ ನಾನು ಫಸ್ಟ್ ಹಾಟ್ ಮಾಡ್ತೀನಿ. ಕೋಲ್ಡ್ ಅಂದರೆ ಮಾಮೂಲಿ ಅದು ಎಲಿಮೆಂಟ್ ಬಿಸಿ ಆಗಲ್ಲ, ಕೋಲ್ಡಾಗೇ ಇರುತ್ತೆ ಅಷ್ಟೇ. ಕೋಲ್ಡ್ ಅಂತ ಇಟ್ಟರೆ ಅಷ್ಟೇ ಇರುತ್ತೆ. ಇದು ಫಾರ್ವರ್ಡು ರಿವರ್ಸ್ ಅಂದರೆ ಹಿಂಗೆ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರುತ್ತೆ, ಆ ಥರ ಫ್ಯೂಚರು. ಇವಾಗ ಆನ್ ಮಾಡಿದ್ದೀನಿ. ಇವಾಗ ಟೆಂಪ್ರೇಚರು 110 ಗಂಟೆ ಇಟ್ಕೊಳ್ತೀನಿ, ನೋಡೋಣ ಎಷ್ಟು ಬಿಸಿ ಆಗುತ್ತೆ ಅಂತ. ನೋಡಿ, ಇವಾಗ ನಿಮ್ಗೆ ತೋರಿಸ್ತೀನಿ. ಇಲ್ಲೊಂದು ಶೀಟ್ ಹಾಕ್ತಾಯಿದ್ದೀನಿ ನೋಡಿ.
ಇಲ್ಲಿ ಒಳಗೆ ಬರ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬರ್ತಾ ಇದೆ ನೋಡಿ. ಇವಾಗ ಟೆಂಪ್ರೇಚರ್ ನಾನೊಂದು 130 ಗಂಟೆ ಇಟ್ಟಿದ್ದೀನಿ, ನೋಡೋಣ ಬಿಸಿಯಾಗಿ ಬರುತ್ತಾ ನೋಡೋಣ. ಇದು ವೆಯ್ಟ್ ಮಾಡಬೇಕು, ಬಟ್ ಇವಾಗ ಬಿಸಿ ಬರುತ್ತೋ ಇಲ್ಲ ಗೊತ್ತಿಲ್ಲ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ನಮಗೆ ಬಿಸಿ ಆಗುತ್ತಾ ಇಲ್ಲ ಅಂತ. ನೋಡಿ ಇದು ಹಾಗೆ ಬಿಸಿ ಆಗಿದೆ ನೋಡಿ, ಈ ಪ್ಲೇಟು ಬರ್ತಾ ಇದೆಯಲ್ಲ ಈಚೆ ಬಿಸಿ ಆಗಿದೆ, ಲೈಟಾಗಿ ಬಿಸಿ ಆಗಿದೆ. ನಂತರ ಯಾವುದು ಇದಕ್ಕೆ ಯೂಸ್ ಮಾಡೋವಂಥ ಪೇಪರ್ ಇಲ್ಲ, ಯಾಕೆಂದರೆ ಇದೇನು ಕ್ವಾಲಿಟಿ ಪೇಪರು A4 A3 ಬರ್ತಲ್ಲ ಆ ಥರ ಪೇಪರು, ನಂತರ ಆ ಥರದ ಪೇಪರ್ ಯಾವುದೂ ಇಲ್ಲ. ನಾನು ಅದಕ್ಕೆ ಒಂದು ಮೆಟಲ್ದು ಶೀಟ್ ಹಾಕಿದ್ದೀನಿ. ಬಟ್ ಇದು ಬಿಸಿ ಆಗಿದೆ ನೋಡಿ, ಇಲ್ಲಿ ಎಂಡಿಂಗಲ್ಲಿ ಟೆಂಪ್ರೇಚರ್ ಜಾಸ್ತಿ ಬಂದಿದೆ, ಬಿಸಿ ಆಗಿದೆ, ಇಲ್ಲಿ ಲೈಟ್ ಆಗಿದೆ. ಹಾಟ್ ಅಂತೂ ವರ್ಕ್ ಆಗ್ತಿದೆ. ಕೋಲ್ಡ್ ಅಂದರೆ ಅದು ಎಲಿಮೆಂಟ್ ಆಫ್ ಆಗುತ್ತೆ. ಬಟ್ಟು ನೋಡಿ ಇವಾಗ ಮತ್ತೆ ಇಡ್ತಾ ಇದ್ದೀನಿ ನೋಡಿ, ಎಲಿಮೆಂಟ್ ಆಫ್ ಆಗಿದೆ, ಕೋಲ್ಡ್ಗೆ ಇಟ್ಟಿದ್ದೀನಿ, ಬಟ್ ಅದು ಬರ್ತಾ ಇರುತ್ತೆ ಮತ್ತೆ ನೋಡಿ. ನೋಡಿ ಇವಾಗ ಕೋಲ್ಡ್ ಇದೆಯಲ್ಲ, ಕೋಲ್ಡ್ ಏನೋ ಬೇರೆ ರಿಯಾಕ್ಷನ್ ಆಗ್ತಾ ಇದೆ ಅದು ನೋಡಿ. ನೋಡಿ ಬರ್ತಾ ಇದೆ ಈಚೆ ಕಡೆ. ಬಟ್ ಇದು ಹಾಕ್ಬೇಕಾ ಹಾಕ್ಬಾರ್ದ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ನೂ ಕೋಲ್ಡಾಗೇ ಇದೆ, ಇನ್ನೂ ಅದು ಇನ್ನೂ ಬಿಸಿನೇ ಇದೆ, ಅದು ಇನ್ನೂ ಕೋಲ್ಡ್ ಆಗಿಲ್ಲ. ಕೋಲ್ಡ್ ಆಗೋಕ್ಕೆ ಮೋಸ್ಟ್ಲಿ ಟೈಮ್ ತೊಗೊಳುತ್ತೆ ನೋಡಿ. ಕೋಲ್ಡಲ್ಲಿ ಇಟ್ರೂ ಅದು ಆನಲ್ಲೇ ಇರುತ್ತೆ. ಮತ್ತು ಇದು ಆನ್ ಆ್ಯಂಡ್ ಆಫ್ ಬಟನು, ಆಫ್ ಮಾಡಿದ್ರೆ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಇದು ಬಿಸಿ ಆಗೋದಕ್ಕೆ ಏನು ಎಲಿಮೆಂಟ್ ಇದೆ ಒಳಗೊಂದ್ಸತಿ ಚೆಕ್ ಮಾಡೋಣ ನಾವು ನೋಡಿ. ಇದು ಹಿಂಗೆ ಓಪನ್ ಮಾಡಿದ್ರೆ ಇದು ಫುಲ್ ಹಿಂಗೆ ಓಪನ್ ಆಗುತ್ತೆ. ಇವಾಗ ಮೋಸ್ಟ್ಲಿ ನನಗೆ ಇದ್ರ ಒಳಗೆ ಏನೋ ಎಲಿಮೆಂಟ್ ಇದೆ, ಅದು ಏನಿದೆ ಅಂತ ಚೆಕ್ ಮಾಡೋಣ ನೋಡಿ. ಇವಾಗ ಇದನ್ನ ಆನ್ ಮಾಡ್ತೀನಿ. ಆನ್ ಮಾಡಿದ್ರೆ ಏನು ಎಲಿಮೆಂಟ್ ಇದೆ ಅಂತ ಗೊತ್ತಾಗುತ್ತೆ ನೋಡಿ. ಅಲ್ಲಿ ರೆಡ್ ಕಲರಲ್ಲಿ ಹೀಟ್ ಆಗ್ತಾ ಇದೆ ನೋಡಿ, ಆಗೋದು ಮತ್ತು ಹೀಟ್ ಆಗೋದು. ಮತ್ತು ಇದು ರೋಲರ್ ಇದೆ, ಇದು ಮತ್ತು ಇಲ್ಲಿದೆಯಲ್ಲ ಇದು ರೋಲರ್ ಇದೆ, ಅಲ್ಲಿದೆಯಲ್ಲ ಅದು ಹೀಟಿಂಗ್ ಎಲಿಮೆಂಟ್ ಅದು ನೋಡಿ. ಫುಲ್ಲು ರೆಡ್ ಆಗ್ತಾಯಿದೆ ನೋಡಿ, ಈ ಕಡೆ ಮೂಲೆಯಿಂದ ಆ ಕಡೆ ಮೂಲೆವರೆಗೂ ಪೂರ್ತಿ ರೆಡ್ ಆಗ್ತಾಯಿದೆ. ಇದು ನಮಗೆ ಇದನ್ನ ಒಳಗೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ರೋಲರು. ನಾವೇನಾರು ಪೇಪರ್ ಏನಾರು ಇಟ್ಟರೆ ಅದು ಸ್ಟಿಕ್ ಕಚ್ಕೋಬೇಕು, ಮತ್ತು ಅದು ಹಂಗೆ ಪ್ರಾಪರಾಗಿ ಈಚೆಗೆ ಬರಬೇಕು, ಆ ಥರ ಗ್ರಿಪ್ ಇರುತ್ತೆ ಇದು ತುಂಬ ನೋಡಿ. ಇಷ್ಟೇ ಇದರಲ್ಲಿ ಇರೋದು ಎಲಿಮೆಂಟ್ಸು, ಇದೆಲ್ಲ ಇಷ್ಟೇ ಇರೋದು. ಇವಾಗ ಟೆಂಪ್ರೇಚರ್ ಕಡಿಮೆ ಮಾಡ್ತೀನಿ ಮತ್ತು ಆಫ್ ಮಾಡ್ತೀನಿ ನೋಡಿ. ಮಿಷಿನ್ನ ನಾನು ಆಫ್ ಮಾಡಿದೆ. ಆಫ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕೋಲ್ಡ್ ಆಗುತ್ತೆ. ಇವಾಗ ನಾವು ಇದನ್ನ ಮೇಲ್ಗಡೆ ಕ್ಯಾಪ್ ತೆಗೆದಿದ್ವಲ್ಲ ಅದನ್ನ ಇದಕ್ಕೆ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ. ಲ್ಯಾಮಿನೇಷನ್ ಮಿಷಿನ್ ಇಷ್ಟೇ ವರ್ಕಿಂಗ್ ಕಂಡೀಷನ್ ಇರೋದು, ಇದೇ ಥರ ವರ್ಕ್ ಆಗೋದು. ಇವಾಗ ಮೇಲ್ಗಡೆ ಈ ಥರ ಒಂದು ವಾರ್ನಿಂಗ್ ಸಿಂಬಲ್ ಬರುತ್ತೆ ನೋಡಿ, ಹಾಟ್ ಸರ್ಫೇಸು ಡು ನಾಟ್ ಟಚ್ ಅಂತ. ಇದಿದ್ರೆ ಇದು ಇದ್ರ ಮೇಲೆ ಇದ್ದಾಗ ನಾವು ಆನ್ ಮಾಡಿದರೆ ಇದನ್ನೂ ಮುಟ್ಟಕ್ಕೆ ಇರಲ್ಲ ನಾವು, ಅಷ್ಟು ಬಿಸಿ ಆಗ್ತಾಯಿತ್ತು. ನಾನು ಅದಕ್ಕೆ ಮುಂಚೆನೇ ಓಪನ್ ಮಾಡಿದೆ. ಈಗ ಇಲ್ಲಿ ಗಂಟ ಹೀಟ್ ಹೊಡಿತಾನೆ ಇದೆ, ಅದು ಸ್ವಲ್ಪ ಕೋಲ್ಡ್ ಆಗಲಿ. ಇದನ್ನ ನಾವು ಕವರ್ ಮಾಡ್ಕೊಬಿಡೋಣ. ಮೇಲ್ಗಡೆ ಇಲ್ಲಿ ಲಾಕ್ಸ್ ಇದೆ, ಲಾಕ್ಸ್ ಕವರ್ ಮಾಡಿದ್ರೆ ಆಯಿತು. ನಿಮಗೆ ಇದು ಹೀಟಿಂಗ್ ಮಿಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಇವಾಗ ಅರ್ಥ ಆಯಿತು ಅನಿಸುತ್ತೆ ನೋಡಿ. ಇಲ್ಲಿ ಚಿಕ್ಕದು ಒಂದೆರಡು ಲಾಕ್ ಇದೆ, ಅದನ್ನ ಲಾಕ್ ಆದರೆ ಆಯಿತು. ಸ್ಕ್ರೂ ಏನಿಲ್ಲ ಇದಕ್ಕೆ, ಸ್ಕ್ರೂ ಮೆಕ್ಯಾನಿಸಮ್ ಏನಿಲ್ಲ ಇದಕ್ಕೆ, ಡೈರೆಕ್ಟಾಗಿ ಹಂಗೆ ಓಪನ್ ಆಗುತ್ತೆ ನೋಡಿ. ಕ್ಲೀನಾಗಿ ಕೂತಿದೆ ನೋಡಿ. ನೋಡಿ ಇಷ್ಟೇ, ಇದರಲ್ಲಿ ಏನು ಮೆಕ್ಯಾನಿಸಮ್ ಇದೆ ಅಂದರೆ ಇಷ್ಟೇ, ಒಂದು ಇದಿದೆ, ಒಂದು ಫಾರ್ವರ್ಡ್ ರಿವರ್ಸ್ ಇದೆ, ಓಕೆನಾ. ಇದ್ರ ಒಳಗೆ ಕೆಲವೊಂದೊಂದು ಮೋಟ್ರು ಎಲ್ಲ ಇರುತ್ತೆ, ಅದು ಹಿಂದಕ್ಕೆ ಮುಂದಕ್ಕೆ ಬರೋಕ್ಕೆ, ಮತ್ತು ಒಂದು ಟೆಂಪ್ರೇಚರ್ ಕಂಟ್ರೋಲ್ ಇರುತ್ತೆ, ಮತ್ತು ಮೋಸ್ಟ್ಲಿ ಇದ್ದರೆ ಒಂದು ಟ್ರಾನ್ಸ್ಫಾರ್ಮರು ಇದ್ರೂ ಇರ್ಬೋದು ಒಳಗೆ. ಇದ್ರ ಒಳಗೆ ಏನಿದೆ ಅಂತ ನಾನು ಓಪನ್ ಮಾಡಿಲ್ಲ, ಇದಿನ್ನೂ ಹೊಸ ಮಿಷಿನು. ಅದರಿಂದ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.